There was a G ಹಳ್ಳಿ. ಬೆಳಗಿಂದ ಸಾಯಂಕಾಲ ಗಂಟ ಈ ಟ್ರಾಫಿಕ್ ಅಲ್ಲಿ ಜೀವ ಎಲ್ಲ ಒಣಗಿ ಬೆಂಡ ಹೋಗ್ಬಿಟ್ಟದೆ. ಏನ್ ಬೆಂಡ ಏನ್ ಬಿಸಿಲು ಸ್ವಲ್ಪ ಕಮ್ಮಿನೇ ಇವತ್ತು ಬೆಂಗಳೂರು. ಯಾಕೆಂದ್ರೆ ಇವತ್ತು ಏನೋ ಗೊತ್ತಿಲ್ಲ, ನಾವು ಅಪರೂಪಕ್ಕೆ ಬೆಂಗಳೂರು ಬಂದಿದೀವಿ. ನಾನು ಮಹೇಂದ್ರ ಬೆಳಗಿನಾಗ ಫೋನ್ ಮಾಡ್ದ, ಮಾತ್ರ ಹುಲ್ ಕುಯ್ಬೇಕಾದ್ರೆ ಬಾರಿ ಬಿಸಿಲಿತ್ತು. ಕನಕಪುರ ಕುದೀತಾ ಇರ್ತದೆ, ಬೆಂಗಳೂರು ಜನ ಒಳ್ಳೆಯವ್ರೇನು. ಬೆಂಗಳೂರು ಜನ ಒಳ್ಳೆಯವರಲ್ಲ, ಬೆಂಗಳೂರಲ್ಲಿ ಗಿಡ ಮರ ಚೆನ್ನಾಗಿ ಹಾಕೋರೆ. ಹಳ್ಳಿ ಸೈಡು ನಮ್ ತೋಟದ ಮೇಲೆ ಮರ ಬತ್ತು ಬುಡ ಬಂದ್ರೆ ಅಂತಲ್ಲ, ಖರ್ಚು ಕಾಸು ಮರ ಕಡ್ದಾಕ್ತಾರೆ. ತೊಳೆದಿನ ಬಾಯ್ ಬಿಡ್ತದೆ ಅಂತ ನಾವೇ ಮರಗಳು ಕಡ್ದಾಕ್ಬಿಟ್ಟಿದೀವಿ ಎಷ್ಟೋ ಸುತ್ತಮುತ್ತ, ಬೇರೆ ಯಾರು ಬೇಡ. ನೋಡಿ ಸಿಟಿಲಿ ಬೆಂಗಳೂರಿಗೆ ಬಂದದ್ದು ಒಂಥರ ಇದಾದ್ರು, ಆದ್ರೆ ಇವತ್ತು ಅಷ್ಟೇ ತಂಪಾಗಿತ್ತು ಬೆಂಗಳೂರು. ಬಂದ ಉದ್ದೇಶ ಒಂದ್ ಕೆಲ್ಸ ಮಾಡಿದ್ದು 3 ಕೆಲ್ಸ ಅನ್ನಂಗಾಯ್ತು. ಎಲ್ಲ ಈಗ ಬಂದಿದೀವಿ. ಚಿಕ್ಕಪೇಟೆ ಹುಡಿಕೊಂಡು ಎಷ್ಟು ದೂರ ಹೋಗಿದ್ ಸೂರ್ಯನ? ನಾವು ರಾಂಗ್ ಮಾಡ್ದವ. ಸ್ಟಾರ್ಟಿಂಗ್ ಅಲ್ಲಿ ನಿನ್ಗೆಲ್ಲ ಗೊತ್ತಿದೆ ಅನ್ಕೋಬಿಟ್ಟೆ ಸೂರ್ಯನ. ಗೊತ್ತಿದೆ ಅಂತಲ್ಲ, ನಾನೇನ್ ತಿಳ್ಕೊಂಡ ಗೊತ್ತೇ, ಇದು ಹಾರ್ಡ್ವೇರ್ ಇದು ಮಾಮೂಲಿ ಇಲ್ಲಿ ಸಿಗ್ತದೆ ಅಂದ್ಬಿಟ್ಟು ಹಾರ್ಡ್ವೇರ್ ಇತರ ಅಂಗಡಿಗೆ ಹೋದ ನಾವು. ಅಲ್ಲಿ ಹೋದ್ರೆ ಎಲ್ಲಿ ಎಲ್ಲ ಕಬ್ಬಣದ ಮೋಟ್ರು ರಿಪೇರಿ ಐಡಿಯಾ ಮಾಡ್ಕೊಂಡದ್ದು. ಇಲ್ಲ ಸೂರ್ಯನ, ಚಿಕ್ಕಪೇಟೆನೇ ಬೇರೆ, SP ರೋಡೇ ಬೇರೆ, ಇನ್ನೊಂದು ಅವಿನಿ ರೋಡೇ ಬೇರೆ. ನಮ್ಗೆ ಚಿಕ್ಕಪೇಟೆಗೆ ಹೋದ್ರೆ ಆಲ್ಮೋಸ್ಟ್ ಮೇಲ್ಗಡೆ ಟಾಪ್ ಎಂಡ್ಗೆ ಹೋದ್ರೆ ಇದು ಸಿಗುತ್ತೆ, ಮನೆದು ವೈರಿಂಗ್. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಐಟಮೇ ಒಂದ್ ಕಡೆ, ಆಮೇಲೆ ಮೊಬೈಲ್ ಐಟಮೇ ಒಂದ್ ಕಡೆ, ಬಟ್ಟೆ ಅಂಗಡಿ, ಬಟ್ಟೆ ಅಂದ್ರೆ ಬಟ್ಟೆ ಒಂದೊಂದ್ ಕಡೆ. ಎಲ್ಲಾನು ಬೆಂಗಳೂರಲ್ಲಿ ಸಿಗ್ತವೆ. ಯಾರು ಹೊರಗಡೆ ಅವರು ಬೆಂಗಳೂರಿಗೆ ಗೊತ್ತು ಎಲ್ಲದೇ ಅಂತ, ಆದ್ರೆ ಬೆಂಗಳೂರು ನೋಡಿದವರು ಬರ್ರಿ ಬೆಂಗಳೂರಿಗೆ. ಆದಷ್ಟು ವೈರಿಂಗ್ ಐಟಮ್ ತಗೋಬೇಕಂದ್ರೆ ಇದೇ ಕೊಟೇಶನ್ ಕನಕಪುರದಲ್ಲಿ ಆಗ್ತಾಗ 56,000 ಆಯ್ತು, ಇಲ್ಲಿ ಬಂದ್ರೆ 46,000 ಆಯ್ತು, ಒಂದ್ 10,000 ಉಳಿತದೆ ವೈರಿಂಗ್. ಅಂದ್ರೆ ಇಲ್ಲಿ ಹೋಲ್ಸೇಲ್ ಇಲ್ಲಿಂದ ತಗೋಗಿ ಕನಕಪುರದಲ್ಲಿ ಮಾಡ್ಕೋತಾರೆ. ಅಂದ್ರೆ ಅವ್ರಿಗೆ ಲಾಭ, ಅಂಗಡಿ ಬಾಡಿಗೆ, ಅವ್ರ ಕೂಲಿ, ಅವ್ರ ಓಡಾಡೋ ಖರ್ಚು, ಪೆಟ್ರೋಲ್ ಖರ್ಚು ಎಲ್ಲ ಅದ್ರ ಮೇಲೆ. ನಾವು ಒಂದ್ 10,000 5,000 ತಗೊಳಿದ್ರೆ ಅಲ್ಲೇ ತಗೋಬಹುದು. ಒಂದ್ ಫ್ಲೋರ್ ಪೂರ್ತಿ ವೈರಿಂಗ್ ತಗೋತೀನಿ, ಒಂದ್ 50,000 ಬಂಡವಾಳ ಹಾಕ್ತೀನಿ ಅಂತಂದ್ರೆ ಸ್ವಂತ ವೆಹಿಕಲ್ ಇದ್ರೆ ಆರಾಮಾಗಿ ಹೋಗಿ ಬರ್ಬೋದು. ನಾವು ಒಂದ್ ಕೆಲ್ಸಕ್ಕೆ ಬರ್ಲಿಲ್ಲ. ಇವಾಗ ನಾನು ನೋಡೋ ಮೊಬೈಲ್ ಐಟಮ್ಸ್ ತಗೊಂಡೆ, ಅಲ್ಲೊಂದು 30,000 ರೂಪಾಯಿಂದು, ಇಲ್ಲೊಂದು 50,000 ರೂಪಾಯಿಂದು, ಈ ತರ. ಆದ್ರೆ ಬಂದ್ ದಿನ ನೀವು ನಾನ್ ವೆಜ್ ತಿನ್ನುವಂಗಿದ್ರೆ ಮಾತ್ರ ಬೆಂಗಳೂರು. ವೆಜ್ ಊಟ ದರಿದ್ರವಾಗಿರುತ್ತೆ ಬೆಂಗಳೂರು. ಏನ್ ಮಾಡಿ ಇರ್ತವೆ ಹೋಟ್ಲು, ಅಂದ್ರೆ ಪಾರ್ಕಿಂಗ್ ಇರಲ್ಲ, ನಮ್ಗೆ ಗೊತ್ತಿರಲ್ಲ, ನಾವು ಹುಡಿಕೊಂಡು ಹೋಗಕ್ ಆಗಲ್ಲ. ನಾವ್ ಬಂದಿರೋದೇ ಬೇರೆ ಕೆಲ್ಸಕ್ಕೆ, ಇನ್ನು ಅಲ್ಲೆಲ್ಲ ಹೋಗಿ ಬರೋಕ್ ಆಗಲ್ಲ ಅಂದ್ಬಿಟ್ಟು ಬೆಂಗಳೂರಲ್ಲಿ ಊಟ ಅಂದ್ರೆ ಒಳ್ಳೊಳ್ಳೆ ಹೋಟ್ಲುಗಳವೆ, ಒಳ್ಳೆ ಡಾಬಾಗಳವೆ. ನಮ್ ಮಿಡಿಲ್ ಕ್ಲಾಸ್ ರೈತರ ಮಕ್ಳು ಸೂರ್ಯನ, ನಾವ್ ಬೆಂಗಳೂರಿಗೆ ಬಂದಿದ್ದು ಸೋಕಿ ಮಾಡಕ್ಕಲ್ಲ, ಐಟಮ್ ದುಡ್ಡು ಉಳ್ಸಕ್ಕೆ. ಹಂಗೋಡ್ ಲಕ್ಸರಿ ಹೋಟ್ಲು ಹೋಗಕ್ಕಾಗಲ್ಲ. ನೋಡ್ರಿ ನಮ್ ತಲೆ ನೋಡ್ರಿ ಹೆಂಗದೆ, ಏನ್ ಲಗೇಜ್ ನೋಡಿ, ಪೂರ ಲಗೇಜ್ಗಳು. ಮಹೇಂದ್ರ ಜೊತೆ ಇವತ್ತೇ ಫಸ್ಟ್ ನಾನು ಬಂದಿರೋದು, ಜರ್ನಿನೇ ಫಸ್ಟ್. ಇವ್ ಬೆಂಗಳೂರಿಗೆ ಅವನ ಜೊತೆ ಇದೇ ಫಸ್ಟ್ ಬಂದಿರೋದು. ಕಾರಲ್ಲಿ ಜರ್ನಿ ಇದೆ ಲೈಫ್ ಅಲ್ಲಿ ಫಸ್ಟ್. ಸೂರ್ಯಣ್ಣನ ಜೊತೆ ಕಮ್ಮಿ ಅಂದ್ರೆ ನಂಗೂ ಸೂರ್ಯಣ್ಣಂಗೆ ಪರಿಚಯ ಆಗಿ ಅದ 17 ವರ್ಷ ಆಗದೆ. ನಾನ್ ಚಿಕ್ಕ ಹುಡ್ಗ ಆಗ SLC ಡ್ರಾಪಿಂಗು. ಇನ್ ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಮಹೇಂದ್ರನಿಗೆ ಡ್ರೈವಿಂಗ್ ಕಲಿಸ್ಬಿಡ್ತೀನಿ. ನಾನ್ ಕಾರ್ ಓಡಿಸ್ಬಾರ್ದು, ಒಂದ್ ವಾರಕ್ಕೆಲ್ಲ ಡ್ರೈವಿಂಗ್ ಮಾಡೋದ್ ಕಲ್ಸ್ಬಿಟ್ಟು ನಮ್ ಗುರುಗಳು ಸೂರ್ಯಣ್ಣನೇ. ಆಗ ಅವನೇ ಹೋಗ್ಬೇಕು, ಅವನೇ ಬರ್ಬೇಕು, ಯಾವನ್ ಬೇಕು. ಇವನ್ ಇಲ್ಲಿ ನಿಲ್ಸ್ಬಿಟ್ಟು ನಮ್ನ 3 ಅವರ್ 4 ಅವರ್ ಬೇಜಾರ್ ಮಾಡ. ಏನ್ ಅರ್ಥ ನೋಡ್ರಿ, ಪೊಲೀಸರು ಹಿಂದೆ ಮುಂದೆ, ಅದು ಅಲ್ಲ ಪಾರ್ಕಿಂಗ್ ಹಾಕಿದೀನಿ, ಅವ್ರ ಯಾರ ಬಂದಿ ಸರ್ ಅವಾಗಿಂದ ಗಾಡಿ ಇಲ್ಲೇ ನಿಂತದಲ್ಲ ಅಂತಾರೆ. ಸರ್ ನಮ್ಮ ಅಧ್ಯಕ್ಷರು ಒಳಕ್ ಹೋಗವ್ರೆ ಹಿಂದೆ, ನಮ್ಮ ಇವ್ರಿಗೆ ಕಲಾಮಂದಿರಕ್ಕೆ ಹೋಗವ್ರೆ. ಸುಳ್ಳು ಹೇಳ್ಬೇಕಲ್ಲ, ಬರ್ತಾರೆ ಅಂತ ಹೇಳೋದು. ಏನ್ ಮಾಡೋದು ಗೊತ್ತಿಲ್ಲ, ಏರಿಯಾ ಬಂದಾಗ ಸುಳ್ಳು ಹೇಳ್ಕೊಂಡೆ ಕಾಲಕ್ಕೆ. ಇಲ್ಲ ಅಂದ್ರೆ ಸಾರ್ ಒಂದ್ ಸ್ವಲ್ಪ ಪಾರ್ಕಿಂಗ್ ಮುಂದಕ್ಕೆ ಹಾಕಿ, ಗಾಡಿ ಹಿಂದಕ್ಕೆ ಹಾಕಿ ಅಂತಾರೆ. ಆದ್ರೂನು ಏನ್ ಈ ಟ್ರಾಫಿಕ್ ಹಿಂಸೆ. ಇಲ್ಲಿ ಹೆಂಗೆ ಜೀವನ ಮಾಡೋರು ಅದೇನ್ ಕತೆನೋ ದೇವ್ರು. ಆದ್ರೆ ನಮ್ಮೂರ್ ಲೈಫ್ ಹೆಂಗೆ ಸೂರ್ಯನ, ನಮ್ದೆಲ್ಲೂ ಅಷ್ಟೇ, ಫುಡ್ ಎಲ್ಲೂ ಅಷ್ಟೇ, ಮತ್ತೆ ಓಡಾಡೋದು ಅಷ್ಟೇ. ಎಷ್ಟು ಆರಾಮಾಗಿ ಫ್ರೀಡಮ್ ಆಗಿ ಓಡಾಡ್ತೀವಿ ನಾವು. ಇಲ್ಲೇನೋ ಸ್ವಾಮಿ ಹಿಂಗೇನಾದ್ರು ಆ ಕಡೆ ಈ ಕಡೆ ನೋಡಿದ್ರೆ ಗುದ್ದು ಸತ್ತೋಯ್ತೀವಿ. ಅಯ್ಯೋ ಭಯ ಆಯ್ತದೆ, ರೋಡಿನ ಒಂದು ರೋಡ್ ದಾಟಕ್ಕಾಗಲ್ಲ. ಸುಮ್ಮನೆ ಬೆಂಗಳೂರಲ್ಲಿ ನಾವು 100 ರೂಪಾಯಿ ಇಟ್ಕೊಂಡ್ರೆ 1 ರೂಪಾಯಿ ವ್ಯವಹಾರ ಆಗಲ್ಲ. ನಮ್ಮೂರಲ್ಲಿ 100 ರೂಪಾಯಿ ಇಟ್ಕೊಂಡು 1,000 ರೂಪಾಯಿ ರೇಂಜ್ 1,000 ರೂಪಾಯಿ ರಜೆ ಮಾಡ್ಬೋದು. ನಿಮ್ದಿಗೆ ಅಂದ್ರೆ ಹಳ್ಳಿ ಜೀವನ ದುಡ್ಡಿರ್ಬೇಕು, ದುಡ್ಡಿದ್ರೆ ಹಳ್ಳಿ ಜೀವನ ಬೆಟ್ರು. ಅಂದ್ರೆ ನಮ್ಗೇನಪ್ಪ ಅಂದ್ರೆ ನಿಮ್ಗೆ ಬೆಳಗ್ಗೆ ಎದ್ರೆ ದುಡ್ಡು ಮಕ್ಕ ನೋಡ್ತೀರಿ,
ಎರಡನೇದು ಬಂದು ನಿಮ್ಗೆ ಎಲ್ಲ ಅನುಕೂಲ ಚೆನ್ನಾಗದೆ. ನಮ್ಗೇನಪ್ಪ ಅಂದ್ರೆ ಅನುಕೂಲ ಇಲ್ಲ. ನಾವು ಒಂದು 6-7 ಕಿಲೋಮೀಟರ್ ಸಿಟಿಗೆ ಬರಬೇಕು. ಏನೇ ಒಂದು ತಗೋಬೇಕಾದ್ರೆ, ಏನೇ ಒಂದು ಪರ್ಚೇಸ್ ಮಾಡ್ಬೇಕಾದ್ರೂ, ಇಲ್ಲ ಯಾವ್ದಾರ ಒಂದು ಶಾಪಿಂಗ್ ಮಾಡ್ಬೇಕಾದ್ರೂ ನಾವು ಸಿಟಿಗೆ ಬರ್ಲೇಬೇಕು ಹುಡಿಕೊಂಡು. ಬೆಂಗಳೂರು ನೋಡಕ್ ಚಂದ ಅಷ್ಟೇ ರಿಸ್ಕ್ ಅದೇ ಬೆಂಗಳೂರು. ನಮ್ಗೆ ಹಂಗ ಅನ್ನಿಸ್ತದೆ, ಬೆಂಗಳೂರಿಗೆ ಬೆಂಗಳೂರೇ ಚಂದ. ನಮ್ಮ ಹಳ್ಳಿಲಿ ನಾವು ಯಾವಾಗೂ ನಾವು ದನ, ಕುರಿ, ಆಡು, ಮೇಕೆ, ಎಮ್ಮೆ ನಮ್ ಜನಗಳು ನೋಡ್ಕೊಂಡು ಅಕ್ಕ ಚೆನ್ನಾಗಿದ್ದೀರಾ, ಹೋಗ್ಲಾ ಬರ್ಲಾ ಅನ್ಕೊಂಡಿರ್ತೀವಿ. ಅಲ್ಲಿ ಫ್ರೀ ಆಯ್ತು, ಮೊಸರು ಪಾಕಿ ತಗೊಂಡು ಅರ್ಧ ಲೀಟರ್ ಮಜ್ಜಿಗೆ ಮಾಡ್ಕೊಂಡು ಕುಡ್ಕೊಂಡು, ಅದೇ ಮೊಸರು ಇದ್ ಮಾಡ್ಕೊಂಡು ತೆಂಗ್ಲಿಟ್ ಇದ್ರೆ ತಿನ್ಕೊಂಡು, ಗದ್ದೆ ತಕೋ, ಹೊಲ ತಕೋ, ತಿರ್ಗಾಡ್ಕೊಂಡು, ಯಾವ್ದೋ ಎಳ್ನೀರ ಕುಡ್ಕೊಂಡು, ಜಾಸ್ತಿ ಏನಾರ ಬ್ಯಾವ್ರಿಗಿವ್ರಾದ್ರೆ ಯಾವ್ದಾರ ಬಾವಿನೋ ಕೆರೆನೋ ಮೈಗಿ ತೊಳ್ಕೊಂಡು ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಇರ್ತೀವಿ. ಇಲ್ಲಿ ಬಂದ್ರೆ ಈ ದಾಗೆ ಈ ಹಬ್ಬೆ ನಮ್ಮೂರ್ ನಮ್ಗೆ ಚಂದ. ಬೆಂಗಳೂರು ನೋಡಕ್ ಚಂದ, ವಾಸಸಕ್ ಚಂದ ಇಲ್ಲ, ಸಂಪಾದನೆಗೂ ಚಂದ. ಹೌದು, ಹಳ್ಳಿ ಜೀವನ ಏನಪ್ಪಾ ಅಂದ್ರೆ ಎಲ್ಲ ಅನುಕೂಲ ಇದ್ದು ದುಡ್ಡಿದ್ರೆ ಹಳ್ಳಿ ಜೀವನ ಚಂದ. ಆದ್ರೆ ಸೂರ್ಯಣ್ಣ ದುಡ್ಡು ಬೇಡದ ಮಹೇಂದ್ರ, ಬಾ ಸೂರ್ಯಣ್ಣ ಸಾಲ ಮಾಡಿ ತುಪ್ಪ ತಿನ್ನೊಂದಿದೆ, ಸಾಲ ಮಾಡಿ ತುಪ್ಪ ತಿನ್ನೋ ಅಂದ್ಬಿಟ್ಟು ಕೈ ಸುಟ್ಕೊಂಡು ಬೆಂಗಳೂರಿಂದ ಅದೇನೋ ಹೇಳ್ತಾರ ಇರೋದ್. ನಮ್ಮಪ್ಪ ನಮ್ಮಪ್ಪ ಅಷ್ಟಾದ ಮಾಡೋ, ನಾವ್ ಅದ್ರಲ್ಲಿ ಕಾಲ ಭಾಗ ಮಾಡಕ್ ಆಗಲ್ವೇನೋ ಅಂತ ಕೋಟಿ ಬಿಸ್ನೆಸ್ ಮಾಡ್ತಾವ್ರೆ. ಅಂದ್ರೆ ದುಡ್ಡು ಇರೋರ್ಗೆ ಆ ದಾರಿ ಗೊತ್ತಾಯ್ತದೆ, ದುಡ್ಡು ಇಲ್ದೆ ಹೋದ್ರೆ ಕಷ್ಟ. ಸಾಲ ಮಾಡಂತ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅದು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ 1 ವರ್ಷದ ಮೇಲೆ ಬೇಕು, ವರ್ಷ ತಡ್ಕೊಳ್ಳೋಂತ ಬೇಕು.